ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 30. ಅದೊಂದು ದಿನ ಮನೆಯಲ್ಲಿ ಶಿವನ್ಯ ಒಬ್ಬಳೇ ಇದ್ದಳು. ಅವಳಿಗೆ ಸೆಮ್ ಎಕ್ಸಾಮ್ ಇದ್ದುದರಿಂದ 15 ದಿನ ಓದಲು ರಜೆ ಕೊಟ್ಟಿದ್ದರು. ಮನೆಯವರು ಒಂದು ಫಂಕ್ಷನಿಗೆ ಹೋಗಿದ್ದರು. ಸುಜಾತಾರವರು ಕೂಡ ಅವರ ಜೊತೆ ಹೋಗಿದ್ದರು. ಚರಣ್ ಮನೆಯಲ್ಲಿ ಇದ್ದ. ಶಿವನ್ಯಳು ಇದೇ ಸರಿಯಾದ ಸಮಯ, ಇವತ್ತೇ ನನ್ನ ಮನಸ್ಸಲ್ಲಿರೋದನ್ನು ಅವರಿಗೆ ತಿಳಿಸಬೇಕು ಎಂದು ಚರಣ್ ಮನೆಗೆ ಹೊರಟಳು. ಮನೆಯ ಕರೆಗಂಟೆಯ ಸದ್ದು ಕೇಳಿದವನು ಬಾಗಿಲು ತೆರೆದಾಗ ಅವನ ಮನಕದ್ದ ಚೆಲುವೆ ನಗುಮೊಗದಲ್ಲಿ ಅವನ ಮುಂದೆ ನಿಂತಿದ್ದಳು. ಇದು ಕನಸೋ ನಿಜವೋ ಎಂದುಕೊಂಡ. ನಂತರ ಶಿವನ್ಯಾಳೆ ಮಾತು ಶುರು ಮಾಡಿದಳು. ಸರ್, ಒಳಗಡೆ ಬರಬಹುದಾ? ಅದು ಅಮ್ಮ ಇಲ್ಲಿ ಇಲ್ಲ ಸರ್. ನಾನು ಅವರನ್ನು ನೋಡೋಕ್ಕೆಲ್ಲ ಬಂದದ್ದು. ನನಗೆ ನಿಮ್ಮ ಜೊತೆ ಮಾತಾಡೋದಿದೆ. ಸರಿ, ಒಳಗಡೆ ಬಾ ಎಂದವನು ಸೋಫಾ ಕಡೆ ತೋರಿಸಿ ಕುಳಿತುಕೊಳ್ಳಲು ಹೇಳಿದ. ಅವಳು ಕುಳಿತುಕೊಳ್ಳದೆ ನೇರವಾಗಿ ಅಡುಗೆ ಮನೆಗೆ ಹೋಗಿ 2 ಕಪ್ನಲ್ಲಿ ಕಾಫಿ ತಂದಳು. ಚರಣ್ ತಲೆನೋವಿನಲ್ಲಿ ಕುಳಿತಿದ್ದ. ಅವನಿಗೆ ನಿಜವಾಗಲೂ ಕಾಫಿಯ ಅವಶ್ಯಕತೆ ಇತ್ತು. ಅವನ ಕೈಗೆ ಕಾಫಿ ಕೊಟ್ಟು ತಾನು ಅವನ ಪಕ್ಕದಲ್ಲಿ ಕುಳಿತಳು. ಕಾಫಿ ಕುಡಿದವನಿಗೆ ಸ್ವಲ್ಪ ಹಾಯ್ ಎನಿಸಿತು. ನನ್ನ ಹತ್ರ ಮಾತಾಡಬೇಕು ಅಂದೆ ಅಲ್ವಾ, ಏನದು? ಅದು ಅವಳು ಮನಸ್ಸಲ್ಲೇ, ಕೃಷ್ಣ, ಮನೆಯಿಂದ ಇಲ್ಲಿ ಬರುವ ತನಕ ಇದ್ದ ಧೈರ್ಯ ಇವಾಗಿಲ್ಲ. ಯಾಕೋ ಹೇಳೋಕ್ಕೆ ಭಯ. ಏನು ಮಾಡಲಿ ಎಂದುಕೊಂಡವಳು ತಕ್ಷಣ ಏನೋ ನೆನಪಾಗಿ, ಅದು ಸರ್, ನೀವು ಯಾಕೆ ಕಾಲೇಜಿಗೆ ಬರೋದಿಲ್ಲ? ಕೆಲಸ ಬಿಡುವಂಥದ್ದು ಏನಾಗಿತ್ತು? ನೋಡಿ ಮಿಸ್ ಶಿವನ್ಯ ಸದಾನಂದ ವರ್ಮಾ ಅವರೇ, ಅದು ನನ್ನ ವೈಯಕ್ತಿಕ ವಿಷಯ. ಅದನ್ನು ಪ್ರಶ್ನೆ ಮಾಡಲು ಅಥವಾ ಅದನ್ನು ನಿಮ್ಮ ಬಳಿ ಹಂಚಿಕೊಳ್ಳಲು ನೀವು ನನಗೇನಾಗಬೇಕು ಎಂದು ಕಠೋರವಾಗಿ ನುಡಿದ. ಅವನು ಅವಳ ಮುಖ ನೋಡದೆ ನೆಲ ನೋಡುತ್ತಿದ್ದ. ಶಿವನ್ಯಳಿಗೆ ಅಳು ಜೊತೆಗೆ ಸಿಟ್ಟು ಬಂತು. ಅವನ ಕೈ ಹಿಡಿದು ತನ್ನೆಡೆಗೆ ಅವನನ್ನು ತಿರುಗಿಸಿ ತನ್ನ 2 ಕೈಗಳಿಂದ ಅವನ ಮುಖವನ್ನು ಹಿಡಿದು, ನನ್ನ ಕಣ್ಣಲ್ಲಿ ನೋಡಿ ಮಿಸ್ಟರ್ ಚರಣ್ ರಾಜ್ ಎಂದಳು. ಅವಳ ಆ ನಡೆ ಅವನಿಗೆ ಅನಿರೀಕ್ಷಿತವಾಗಿತ್ತು. ಅವಳ ಕಣ್ಗಳು ಕೋಪಕ್ಕೋ ಬೇಸರಕ್ಕೋ ಕೆಂಪಾಗಿದ್ದವು. ಕಣ್ಣಿಂದ ಜಲಧಾರೆ ಉಕ್ಕಿ ಹರಿಯುತ್ತಿತ್ತು. ಅವಳೇ ಮಾತು ಮುಂದುವರಿಸಿದಳು. ನಾನು ನಿಮಗೆ ಏನಾಗಬೇಕು ಅಂತ ಕೇಳಿದ್ರಲ್ಲ, ನಾನು ಯಾರು ಅಂತ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಶಿವನ್ಯ ಸದಾನಂದ ವರ್ಮಾ. ಹೌದು, ನಿಜ, ಅದೇ ನನ್ನ ಹೆಸರು. ಆದರೆ ಯಾವಾಗ ನಿಮ್ಮನ್ನು ಯಾವಾಗ ನನ್ನ ಜೀವನದಲ್ಲಿ ನೀವು ಕಾಲಿಟ್ಟರೋ ಆವತ್ತಿಂದ ನಾನು ಶಿವನ್ಯ ಸದಾನಂದ ಆಗಿಲ್ಲ, ಶಿವನ್ಯ ಚರಣ್ ರಾಜ್ ಆಗಿದ್ದೇನೆ. ಯಾವಾಗ ಹೇಗೆ ಅಂತ ನಂಗೆ ತಿಳಿದಿಲ್ಲ, ಆದರೆ ಈ ಶಿವನ್ಯಾಳ ಉಸಿರು ನೀವು, ನನ್ನ ಶಿವ ನೀವು. ಈ ಜನ್ಮದಲ್ಲಿ ಮಾತ್ರವಲ್ಲ, ಇನ್ನೂ ಎಷ್ಟು ಜನ್ಮ ಹುಟ್ಟಿದ್ರೂ ನೀವು ನಂಗೆ ಬೇಕು. ನೀವು ಇಲ್ಲದೆ ನನ್ನ ಜೀವನ 2 ಅಪೂರ್ಣ. ಕೆಂಪು ಗುಲಾಬಿ ಕೊಟ್ಟು ಆ 3 ಪದಗಳನ್ನು ಹೇಳಿದರೆ ಮಾತ್ರ ಪ್ರೀತಿನಾ? ನನ್ನ ಕಣ್ಣಲ್ಲಿ ನಿಮ್ಮ ಮೇಲಿರುವ ಒಲವು ನಿಮಗೆ ಎಂದೂ ಕಾಣಲಿಲ್ವಾ? ಆದರೆ ನಿಮ್ಮ ಕಣ್ಣುಗಳಲ್ಲಿ ನನ್ನ ಬಗ್ಗೆ ಒಲವು ನಾನು ಕಂಡಿದ್ದೇನೆ. ನೀವು ಬಾಯಿ ಬಿಟ್ಟು ಹೇಳದೇ ಇದ್ದರೂ ನೀವು ನನ್ನನ್ನು ಪ್ರೀತಿಸ್ತಿರುವ ವಿಷಯ ನಂಗೆ ಗೊತ್ತು. ನಿಮ್ಮ ಕೋಪದ ಮಾತಲ್ಲೂ ನನ್ನೆಡೆಗಿನ ಕಾಳಜಿಯನ್ನು ನಾನು ಅನುಭವಿಸಿದ್ದೇನೆ. ಮೊದಲು ನಾನು ನೋಡುವಾಗ ನಿಮ್ಮ ಕಣ್ಣಲ್ಲಿರುವ ಹೊಳಪು ಇಂದಿಗೂ ಇದೆ. ಅದರಲ್ಲಿ ಕಿಂಚಿತ್ತೂ ಬದಲಾವಣೆ ಆಗಿಲ್ಲ. ನೀವು ಕಠೋರವಾಗಿ ನುಡಿದಾಗಲೂ ನಿಮ್ಮ ಕಣ್ಣಂಚು ಒದ್ದೆಯಾಗಿರೋದು ನಾನು ನೋಡಿದೆ. ಅವತ್ತು ನಿಮಗೆ ಜ್ವರ ಬಂದಾಗ ನಾನು ಇಲ್ಲಿಗೆ ಬಂದಿದ್ದೆ. ನೀವು ನಾನು ಮಲಗಿದೆ ಎಂದು ತಿಳಿದು ನನ್ನ ತಲೆ ನೇವರಿಸುತ್ತಾ ರಾತ್ರಿ ಪೂರ್ತಿ ಎಚ್ಚರವಾಗಿದ್ರಿ. ನಾನು ಅವತ್ತು ಮಲಗಿರಲಿಲ್ಲ. ಇದೆಲ್ಲ ಪ್ರೀತಿ ಅಲ್ವಾ? ನಾನು ಇಷ್ಟೆಲ್ಲ ಹೇಳಿದ ಮೇಲೂ ಈಗಲೂ ಕೇಳುವಿರಾ ನಾನು ನಿಮ್ಗೆ ಏನಾಗಬೇಕು ಎಂದು? ಹೇಳಿ ಸರ್ ಎಂದು ತನ್ನ ಮಾತು ಮುಗಿಸಿದಳು. ಚರಣ್ ಏನೊಂದು ಮಾತನಾಡದೆ ತನ್ನ ಕೋಣೆಗೆ ಹೋಗಿ ಬಾಗಿಲು ಭದ್ರಪಡಿಸಿಕೊಂಡ. ಶಿವನ್ಯ ತನ್ನ ಮನೆಗೆ ಹೋಗಿ ಮನಸಾರೆ ಅತ್ತಳು. ಇತ್ತ ಚರಣ್, ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೀನು. ನಿನ್ನ ಮಾತು ಕೇಳಿ ನನಗೆ ಎಷ್ಟು ಖುಷಿ ಆಯಿತೋ ಅಷ್ಟೇ ದುಃಖವೂ ಆಯಿತು. ಯಾಕೆ ಗೊತ್ತಾ? ಆ ಪ್ರೀತಿ ಪಡೆಯಲು ನನಗೆ ಸಾಧ್ಯವಿಲ್ಲ ಎಂದು. ನಾನು, ನಮ್ಮಮ್ಮ, ಇಷ್ಟೇ ನನ್ನ ಪ್ರಪಂಚ. ತಾತ, ಅಜ್ಜಿ, ಅತ್ತೆ, ಮಾವ, ಅಕ್ಕ, ಅಣ್ಣ, ತಂಗಿ, ತಮ್ಮ ಅಥವಾ ಸಂಬಂಧಿಕರಾಗಲಿ ನಮಗಿಲ್ಲ. ಆ ಪ್ರೀತಿ ಸಿಕ್ಕಿದ್ದು ನಿನ್ನ ಮನೆಯವರಿಂದ ಶಿವ.
ನಾವು ರಕ್ತ ಸಂಬಂಧ ಅಲ್ಲದಿದ್ದರೂ ನನಗೂ ಅಮ್ಮನಿಗೂ ಸ್ವಂತದವರಂತೆ ಪ್ರೀತಿ ನೀಡಿದವರಿಗೆ ಮೋಸ ಮಾಡಲು ನನ್ನಿಂದಾಗದು. ಒಂದು ವೇಳೆ ಅವರಾಗಿಯೇ ಬಂದು ನಿನ್ನನ್ನು ನನಗೆ ಮದುವೆ ಮಾಡಿಕೊಟ್ರೆ ಅದನ್ನು ನಾನು ಸಂತೋಷದಿಂದ ಒಪ್ಪಿಕೊಳ್ಳುವೆ. ಆದರೆ ಅದು ಬರೀ ನನ್ನ ಕನಸು, ನನಸಾಗಲು ಸಾಧ್ಯವಿಲ್ಲ. ನನ್ನ ಉಸಿರು, ಜೀವನ ಎಲ್ಲ ನೀನೇ. ಆದರೂ ನಾನು ನಿನ್ನಿಂದ ದೂರ ಇರುವೆ. ನಿನ್ನ ಪ್ರೀತಿಗೆ ನಾನು ಅರ್ಹನಲ್ಲ, ನನ್ನನ್ನು ಕ್ಷಮಿಸಿಬಿಡು ಎಂದು ಮನಸ್ಸಲ್ಲೇ ಹೇಳುವನು. ಪ್ರೀತಿ ಎನ್ನುವುದು ಹಾಗೆ ಅಲ್ವಾ, ಹಲವಾರು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಶಿವನ್ಯ ಹಾಗೂ ಚರಣ್ ಪ್ರೀತಿ ಪರಿಶುದ್ಧವಾದದ್ದು. ಆದರೆ ಯಾರು ಯಾರಿಗೆ ಸೇರಬೇಕು ಎನ್ನುವುದಕ್ಕೆ ಕಾಲವೇ ಉತ್ತರ ನೀಡಬೇಕು. ಚರಣ್ ಮನಸ್ಸಿನಲ್ಲಿ ಹೇಳಿದ ಮಾತುಗಳು ಅವನಿಗೆ ತಿಳಿಯದೆ ಧ್ವನಿಯಾಗಿ ಮಾರ್ಪಟ್ಟಿದ್ದವು. ಅದನ್ನು ಕೇಳಿಸಿಕೊಂಡ ಶಿವನ್ಯಾಳಿಗೆ ಸಂತೋಷ ಹಾಗೂ ದುಃಖ ಮಿಶ್ರ ಭಾವ. ಅವನು ಯಾಕೆ ತನ್ನಿಂದ ದೂರವಾಗುತ್ತಿದ್ದಾನೆ ಎಂದು ತಿಳಿದುದರಿಂದ ಸಮಯ ಬಂದಾಗ ಆ ಗೊಂದಲಕ್ಕೆ ಪರಿಹಾರ ಹೇಳುವೆ ಎಂದು ನಿರ್ಧರಿಸಿದಳು. ಇದೇನಪ್ಪ, ಮನೆಗೆ ಹೋಗಿ ಅಳ್ತಾ ಇದ್ದವಳು ಇಲ್ಲಿ ಹೇಗೆ ಬಂದಳು ಅಂತ ಯೋಚನೆ ಮಾಡ್ತಿದ್ದೀರಾ? ಜಗತ್ತಲ್ಲಿ ಅತಿ ಹೆಚ್ಚು ನಿಯತ್ತಿನ ಜೀವಿ ಅಂದರೆ ನಾಯಿಗಳು. ಶಿವನ್ಯ ಹಾಗೂ ಚರಣ್ ಮಾತುಕತೆಯನ್ನು ಗಮನಿಸಿದ ನಮ್ಮ ಜೂಲಿಗೆ ಎಲ್ಲೋ ಏನೂ ಸರಿಯಿಲ್ಲ ಎಂದನಿಸಿತು. ಅವಳು ತಡ ಮಾಡದೆ ತನ್ನ ಇನಿಯನನ್ನು ಅರಸಿಕೊಂಡು ಹೋದಳು. ಕೇಡಿ ಮತ್ತು ಜೂಲಿ ಸೀರಿಯಸ್ ಆಗಿ ಚರ್ಚಿಸಿ ನಂತರ ಜೂಲಿ ಮನೆಗೆ ಬಂದಳು. ಆಗ ಶಿವನ್ಯ ಅಳುತ್ತಾ ಹೋಗುವುದನ್ನು ನೋಡಿ ಅವಳನ್ನು ಹಿಂಬಾಲಿಸಿ ಕೇಡಿಗೆ ವಿಷಯ ತಿಳಿಸಿ ಅವನ ಸಹಾಯದಿಂದ ಶಿವನ್ಯಾಳನ್ನು ಚರಣ್ ಮನೆಗೆ ಕರೆತಂದು ಚರಣ್ನ ರೂಮಿನ ಹತ್ರ ಬಿಟ್ಟಳು. ಶಿವನ್ಯಾಳಿಗೆ ಏನೂ ಅರ್ಥವಾಗಲಿಲ್ಲ. ಅದು ಅಲ್ಲದೆ ರೂಮ್ ಬಾಗಿಲು ಹಾಕಿತ್ತು. ಆಗ ಜೂಲಿ ತನ್ನ ಭಾಷೆಯಲ್ಲೇ ಏನೋ ಸನ್ನೆ ಮಾಡಿ ಬಾಗಿಲು ತೆರೆದು ಹೋಗಲು ತಿಳಿಸಿತು. ಮೆಲ್ಲನೆ ಬಾಗಿಲು ತೆರೆದಾಗ ಚರಣ್ ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡಳು. ತದನಂತರ ಜೂಲಿ ಜೊತೆಗೆ ತನ್ನ ಮನೆಗೆ ಬಂದು ಜೂಲಿ ಹಾಗೂ ಕೇಡಿಯನ್ನು ಮುದ್ದು ಮಾಡಿ ಧನ್ಯವಾದಗಳನ್ನು ತಿಳಿಸಿದಳು. ತನ್ನ ಜೀವನ, ತನ್ನ ಪ್ರೀತಿಯನ್ನು ಆ ಮೂಕ ಪ್ರಾಣಿಗಳು ಅರ್ಥ ಮಾಡಿಕೊಂಡವು ಎಂದು ಖುಷಿಪಟ್ಟಳು. ಬಾಗಿಲು ಬಡಿಯುವ ಸದ್ದು ಕೇಳದಾಗ ಮೆಲ್ಲ ಬಾಗಿಲು ತೆರೆದು ನೋಡಿದ. ನಿವಿ ಕಾಳಿಯ ಅವತಾರದಲ್ಲಿ ಅವನ ಮುಂದೆ ನಿಂತಿದ್ದಳು. ಅವಳ ನೋಟಕ್ಕೆ ಹೆದರಿದ ಚೇತು ಉಗುಳು ನುಂಗುತ್ತಾ, ಹೇ, ಯಾಕೆ ಹಾಗೆ ನೋಡೋದು ಎಂದ. ಅವನನ್ನು ನೋಡಿ ಒಳಗೆ ಬಂದವಳೆ ಬಾಗಿಲನ್ನು ಮುಚ್ಚಿ ಲಾಕ್ ಮಾಡಿದಳು. ಅವಳು ಧರಿಸಿದ್ದ ಟಾಪ್ನ ತೋಳನ್ನು ಮಡಚುತ್ತಿದ್ದರೆ ಚೇತುವಿನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಅವನ ಟೀ ಶರ್ಟ್ ಕಾಲರ್ ಹಿಡಿದು, ಯಾಕೋ ಹಾಗೆ ಮಾಡಿದೆ ಎಂದಳು. ನಾನೇನು ಮಾಡಿದೆ ಎಂದು ಮುಗ್ಧನಂತೆ ಕೇಳಿದಾಗ ಕೋಪ ನೆತ್ತಿಗೇರಿ ಅವನನ್ನು ಮಂಚಕ್ಕೆ ದೂಡಿ ತಲೆದಿಂಬು ಹಿಡಿದು ಜೋರಾಗಿ ಬಾರಿಸಿದಳು. ನಿಜ ಹೇಳಬೇಕಂದ್ರೆ ಅವನಿಗೆ ಆ ಏಟು ಒಂದು ದೊಡ್ಡ ವಿಷಯವೇ ಅಲ್ಲ. ಆದರೂ ನೋವಾದವನಂತೆ ನಟಿಸುತ್ತಿದ್ದ. ಸ್ವಲ್ಪ ಹೊತ್ತು ಕಳೆದ ಮೇಲೆ ಅವಳ ಕೈ ಹಿಡಿದು ಎಳೆದ ರಭಸಕ್ಕೆ ಅವನ ಮೇಲೆ ಬಿದ್ದಳು. ಇಬ್ಬರ ಕಣ್ಗಳು ಸಂಧಿಸಿದವು. ಕೆಲಕ್ಷಣ ಇಬ್ಬರು ಇಹಲೋಕದ ಪರಿವೇ ಇಲ್ಲದ ಹಾಗೆ ಇದ್ದರು. ಆಗ ಚೇತು ಫೋನ್ ರಿಂಗಣಿಸಿತು. ಬೇಬಿ, ಈಗ ತಾವು ಎದ್ರೆ ನಾನು ಕಾಲ್ ಅಟೆಂಡ್ ಮಾಡ್ತೀನಿ, ಮತ್ತೆ ಇದನ್ನು ಕಂಟಿನ್ಯೂ ಮಾಡೋಣ ಎಂದು ಕಣ್ಣು ಹೊಡೆದ. ನಿವಿ ತಕ್ಷಣ ಎದ್ದು ಆಚೆ ನಿಂತಳು. ಮೊದಲನೇ ಸಾರಿ ಆದ ಈ ಅನುಭವ ಅವಳಿಗೆ ತಿಳಿಯದೆ ನಾಚಿಕೆ ಆವರಿಸಿತು. ಕೆನ್ನೆ ಕೆಂಪಾಯಿತು. ಚೇತು ಫೋನಲ್ಲಿ ಮಾತನಾಡಿದ ನಂತರ ಅವಳ ಹತ್ತಿರ ಬಂದ. ಅವಳು ಸಿಟ್ಟಿನಿಂದ, ಆವಾಗ ಯಾಕೆ ಹಾಗೆ ಮಾಡಿದೆ? ನನ್ನ ಚಾಕ್ಲೇಟ್ನ ಯಾಕೆ ನೀನು ತಿಂದೆ ಎಂದಳು. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಅವಾಗಿಂದ ಹೇಳ್ತಾ ಇದ್ದೇನೆ, ನಾನೇನು ಮಾಡಿಲ್ಲ. ಹೌದು, ಅಷ್ಟಕ್ಕೂ ನೀನು ಯಾವಾಗ ಚಾಕ್ಲೇಟ್ ತಿಂತಿದ್ದೆ? ನಿನ್ನ ಫ್ರೆಂಡ್ ಐಶ್ವರ್ಯ ಜೊತೆ ಮಾತಾಡಿ ನಾನು ಆವಾಗಲೇ ರೂಮಿಗೆ ಬಂದೆ. ಅದು ನಿಜ, ಆದರೆ ನೀನು ಪುನಃ ಬಂದು ನನಗೆ ಚಾಕ್ಲೇಟ್ ಕೊಟ್ಟು ಕಂಗ್ರಾಟ್ಸ್ ಅಂದೆ ಅಲ್ವಾ? ನಾನು ಆಮೇಲೆ ಕೆಳಗೆ ಬರಲೇ ಇಲ್ಲ, ಕಂಗ್ರಾಟ್ಸ್ ಹೇಳಿಲ್ಲ. ಹೌದು, ಯಾಕೆ ಕಂಗ್ರಾಟ್ಸ್ ಹೇಳಬೇಕು? ನನ್ನ ರಿಸಲ್ಟ್ ಬಂತು, ನಂಗೆ ರ್ಯಾಂಕ್ ಇದೆ. ಹೌದಾ, ಕಂಗ್ರಾಟ್ಸ್. ಅದು ಆವಾಗಲೇ ಹೇಳಿದ್ದೆ ಅಲ್ವಾ? ಇಲ್ಲಪ್ಪ, ನಂಗೆ ಇವಾಗಲೇ ವಿಷಯ ಗೊತ್ತಾಗಿತ್ತು. ಹೌದಾ, ಹಾಗಾದರೆ ನನ್ನ ಜೊತೆ ಬಾ. ನೀನು ಕೊಟ್ಟ ಚಾಕ್ಲೇಟ್ ಬಾಕ್ಸ್ ಡೈನಿಂಗ್ ಟೇಬಲ್ ಮೇಲೆ ಇದೆ. ಸರಿ ಬಾ ಎಂದು ಹೋದರು. ಆದರೆ ಅಲ್ಲಿ ಚಾಕ್ಲೇಟ್ ಬಾಕ್ಸ್ ಇರಲಿಲ್ಲ. ಇಲ್ಲೇ ಇತ್ತಲ್ವಾ, ಇವಾಗ ಎಲ್ಲಿ ಹೋಯಿತು ಎಂದು ಹೇಳಿ ಹುಡುಕಿದಳು. ಆದರೆ ಸಿಗಲಿಲ್ಲ. ಎಲ್ಲಿ ಚಾಕ್ಲೇಟ್ ಬಾಕ್ಸ್?
ಅವಳೇನು ಮಾತನಾಡಲಿಲ್ಲ. ಅವನೇ ಮಾತು ಮುಂದುವರೆಸಿದ. ನೋಡು, ನಂಗನ್ಸೋ ಪ್ರಕಾರ ನಿಂಗೆ ಹ್ಯಾಲುಸಿನೇಷನ್ ಆಗಿದೆ. ಅಂದರೆ ಇಲ್ಲದೆ ಇರೋದು ಇದೆ ಎಂದು, ಇರೋದು ಇಲ್ಲ ಎಂದು ಅನಿಸುವ ಒಂದು ಮಾನಸಿಕ ಕಾಯಿಲೆ. ಪಾಪ ನಿವಿ ಅವನು ಹೇಳಿದ್ದನ್ನೇ ನಂಬಿದ್ಲು. ನೋಡು, ಹೆದರುವಂಥದ್ದೇನಿಲ್ಲ, ಎಲ್ಲ ಸರಿಯಾಗುತ್ತೆ. ನಾಳೆ ನನಗೆ ಗೊತ್ತಿರುವ ಒಬ್ಬರ ಹತ್ರ ಕರೆದುಕೊಂಡು ಹೋಗಿ ಕೌನ್ಸಿಲಿಂಗ್ ಮಾಡಿಸ್ತೇನೆ. ಏನೂ ಆಗಲ್ಲ ಆಯಿತಾ? ನಾನೀಗ ಸ್ವಲ್ಪ ಹೊರಗಡೆ ಹೋಗಬೇಕು, ಬಾಯ್ ಎಂದು ಹೋದ. ನಿವಿ ತನ್ನ ಕೋಣೆ ಸೇರಿದಳು. ಅಲ್ಲಿ ನಡೆದದ್ದು ಏನೆಂದರೆ, ಚೇತು ಓಡುವಾಗ ಚಾಕ್ಲೇಟ್ ಬಾಕ್ಸ್ ಹಿಡಿದುಕೊಂಡು ಓಡಿದ. ತನ್ನ ರೂಮ್ನ ಕಬೋರ್ಡ್ನಲ್ಲಿ ಅದನ್ನು ಇಟ್ಟಿದ್ದ. ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ ಸಾಕು ಎಂದು ಅವಳು ಸಿಟ್ಟು ಮಾಡುವಾಗ ಆ ಥರ ಸುಳ್ಳನ್ನು ಸತ್ಯ ಎಂದು ಕ್ರಿಯೇಟ್ ಮಾಡಿದ. ಅವಳು ಸಂತೋಷವಾಗಿರುವ ಸಂದರ್ಭ ನೋಡಿ ನಿಜ ಹೇಳುವ ಎಂದು ಬುದ್ಧಿವಂತಿಕೆ ತೋರಿಸಿದ್ದ. ಮುಂದುವರೆಯುವುದು.